ಇಲ್ಲ ಒಂದು ಬಿರಿಯಾನಿ ತೊಗೊಂಡಿದ್ವಿ, ಮಟನ್ ಚಾಪ್ಸ್ ತೊಗೊಂಡಿದ್ವಿ, ಕಬಾಬು ತೊಗೊಂಡಿದ್ವಿ. 4-5 ಜನ ಇದ್ವಿ. ಚೆನ್ನಾಗಿದೆ, ಪರವಾಗಿಲ್ಲ. ಟೇಸ್ಟ್ ವೈಸ್ ಚೆನ್ನಾಗಿದೆ. ಮಟನ್ ಚಾಪ್ಸ್ ಚೆನ್ನಾಗಿದೆ ಎಲ್ಲದಕ್ಕಿಂತ. ಎಲ್ಲ ಬಿರಿಯಾನಿ ಪರವಾಗಿಲ್ಲ, ಮಟನ್ ಚಾಪ್ಸ್ ಚೆನ್ನಾಗಿತ್ತು ಇವತ್ತು. Before also I am coming here like the old shop. Today they have newly opened this up and this biryani is very good. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ ಎಲ್ಲ ಊಟ ಮಾತ್ರ ಸರ್. ಮೂಡ್ಲಲ್ಲಿ ಒಂದು ಪ್ಲೇಸ್ ಒಂದು ಆಫರ್ ಇದೆ. ವಿಶೇಷತೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಫ್ರೈ, ಮಟನ್ ಚಾಪು, ಇದೇ ವಿಶೇಷತೆ. ಈಗ ಅಲ್ಲಿ ಚಿಕ್ಕದಾಗಿದ್ದು ಹೋಟ್ಲು ಸ್ವಲ್ಪ ಅದು ಕಷ್ಟ ಆಗ್ತಾಯಿತ್ತು ಜನಗಳಿಗೆಲ್ಲ, ಪಾರ್ಕಿಗೆ ಲಿಪ್ಸ್ ಆಗ್ತಿತ್ತು, ಅಕ್ಕಪಕ್ಕ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ದೊಡ್ಡದಾಗಿದ್ದು ಜಾಗ ಇದನ್ನೇ ನಾವು ಜನಗಳಿಗೆ ಇಬ್ಬನಾಗಿ ತೋರ್ಸೋಣ ಗಾರ್ಡನ್ ಏರಿಯಾ ಥರ ಇದು ಮಾಡಿದ್ದೀವಿ. ಏನೇನು ವೆರೈಟಿ ಇದೆ ಮತ್ತು ಎಷ್ಟು ಬ್ರಾಂಚ್ ಇದೆ ಸರ್? 2 ಬ್ರಾಂಚ್ ಇರೋದು, ಅದೊಂದು ಇದೊಂದು. ಬಟ್ ವೆರೈಟಿಗಳು ಜಾಸ್ತಿ ಇಲ್ಲ, 4-5 ಅಷ್ಟೇ ವೆರೈಟಿ ಇರೋದನ್ನ. ಎಲ್ಲಿ ಸರ್ ಅಡ್ರೆಸ್ ಇದು? ಅಣ್ಣ ಇದು ಉಪನಗರ, ಹಿಂಗೀರು ಉಪನಗರ ರೋಡು, ಚರ್ಚ್ ಸ್ಟಾಪ್. ಗ್ರಾಹಕರಿಗೆ ಏನು ಸರ್? ಗ್ರಾಹಕರಿಗೆ ಏನು ಹೇಳಿ? ಗ್ರಾಹಕರಿಗೆ ಬಂದು ಟೇಸ್ಟ್ ಮಾಡಿ ಆರೋಗ್ಯ ಉಳಿಸ್ಕೊಳ್ಳಿ. ಆರೋಗ್ಯ ಮುಂದೆ ಬೇರೆ ಏನೂ ಇಲ್ಲ. ನಾವು ದುಡ್ಡು ಮಾಡಬೇಕು ಅನ್ನೋ ಹೊಂಟಿಲ್ಲ, ಜನ ಆರೋಗ್ಯ ಖುಷಿ ಪಡಿಸ್ಬೇಕು ಅನ್ನೋ ದೃಷ್ಟಿಲಿ ಇರೋದು ನಾವು. ಮಸಾಲೆ ಎಲ್ಲ ನೀವು ಓನಾಗಿ ನಾವೇ ಓನಾಗೆ ನಾವೇ ಮಾಡೋದು. ನಾಟಿ ಸ್ಟೈಲ್ ಥರ ಇಲ್ಲ, ನಾಟಿ ಸ್ಟೈಲ್ ಅಣ್ಣ, ಇಲ್ಲ ನಮ್ಮದು ಮರಾಠ ಸ್ಟೈಲು ಬಿರಿಯಾನಿ. ಸರ್ ವೆರೈಟಿ ಹೇಳಿ ಸರ್. ಅಣ್ಣ ವೆರೈಟಿ ಇಷ್ಟು: ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಲ್ಲಿ ಚಿಕನ್, ಲೆಗ್ ಪೀಸು, ಮಟನ್ ಚಾಪ್, ಚಿಲ್ಲಿ ಈ ಟೈಪ್ 4 ಟೈಪ್. ಹೇಳಿ ಸರ್, ಇವತ್ತು ಉದ್ಘಾಟನೆ ಆಗಿದೆ. ಇವತ್ತು ಇವರು ಶರತ್ ಅವರು ನಮ್ಮ ಆತ್ಮೀಯರು, ಭಯಂಕರ ನೋಡಿದ್ದಾರೆ, ನಮ್ಮ ಆತ್ಮೀಯರು. ಇವತ್ತಿನ ಇವರ 2ನೇ ಒಂದು ಇದು ಉದ್ಘಾಟನೆ ಆಗ್ತಾ ಇರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆದ್ದರಿಂದ ನಾವು ಯಾವಾಗಿಂದನೂ ಅವ್ರ ಜೊತೆಗೆ ಬರ್ತಾ ಇದ್ದೀವಿ, ಮತ್ತು ತಿರ್ಗಿ ಇನ್ನು ಮುಂದೂ ಕೂಡ ಇವ್ರ ಜೊತೆಗೆ ಯಾವಾಗಲೂ ಇರ್ತೀವಿ. ಅದೇ ರೀತಿಯಾಗಿ ಇವತ್ತಿನ ದಿನ ಈ ರೀತಿಯ ಉದ್ಘಾಟನೆ, ತುಗುದೀಪ ದೊನ್ನೆ ಬಿರಿಯಾನಿ ಉದ್ಘಾಟನೆ, ಇದು 2ನೇ ಬ್ರಾಂಚ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ, ಒಳ್ಳೆಯದು. ಮತ್ತು ಇವರಲ್ಲಿ ಇರ್ತಕ್ಕಂಥ ಎಲ್ಲ ಐಟಮ್ಸ್ಗಳು ತುಂಬ ಟೇಸ್ಟಿಯಾಗಿದೆ, ಮತ್ತು ಹುಡ್ಕೊಂಡು ಬರ್ತಾರೆ. ಯಾಕೆಂದರೆ ಇದನ್ನು ಮೊದಲನೇ ಬ್ರಾಂಚಲ್ಲೂ ಕೂಡ ನಾನು ನೋಡಿದ್ದೀನಿ, ಅಷ್ಟು ಟೇಸ್ಟಿಯಾಗಿ ಕೊಡ್ತಾರೆ. ಆ ರೀತಿಯಾಗಿ ಇವರು ಇನ್ನೂ ಈ ಇದರಲ್ಲಿ ಇನ್ನೂ ಉತ್ತಮಕ್ಕೆ ಏರಲಿ ಅಂತ ನಾನು ಇವ್ರನ್ನ ಹಾರೈಸ್ತೇನೆ. ಇದು ಅವರ ಬೇರೆ ಹೋಟ್ಲಿಗಿಂತ ಏನು ವಿಶೇಷತೆ ಸರ್ ಇಲ್ಲಿ? ಬೇರೆ ಹೋಟ್ಲು ಬಿರಿಯಾನಿಯನ್ನು ನೀವು ಟೇಸ್ಟ್ ಮಾಡಿ ನೋಡ್ಬೋದು. ನಮ್ಮ ತುಗುದೀಪದನ್ನ ಬಿರಿಯಾನಿಯನ್ನು ಟೇಸ್ಟ್ ಮಾಡಿ ನೋಡಿದಾಗ ಏನು ವ್ಯತ್ಯಾಸ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ರೀತಿಯ ಒಂದು ಟೇಸ್ಟಿಯಾಗಿ ಮಾಡ್ತಾರೆ. ಮತ್ತು ಎನಿವನ್ನು ಇವರೇ ಓನಾಗಿ ಮಸಾಲೆ ತಯಾರು ಮಾಡಿ ಮಾಡೋದ್ರಿಂದ ಅದರಲ್ಲಿ ಟೇಸ್ಟ್ ಜಾಸ್ತಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಕೆಂಗೇರಿ ಮುಖ್ಯ ರಸ್ತೆಯಲ್ಲಿರುವಂತಹ ಹೊಯ್ಸಳ ಸರ್ಕಲ್ ಬಳಿ ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ನೂತನವಾಗಿ ಉದ್ಘಾಟನೆಗೊಂಡಿದೆ. ನೋಡಬಹುದು, ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ವಿಶೇಷ ಆಫರ್ಸ್ಗಳಿದೆ. ಒಂದು ಚಿಕನ್ ದೊನ್ನೆ ಬಿರಿಯಾನಿ ತಗೊಂಡ್ರೆ ಇನ್ನೊಂದು ಫ್ರೀ. ಚಿಕನ್ ಐಟಮು, ಮಟನ್ ಐಟಮು, ಬೋಟಿ, ತಲೆ ಮಾಂಸ, ಬೇರೆ ಬೇರೆ ಮಟನ್ ಐಟಮ್ಸ್ ಎಲ್ಲಾನು ಸ್ವಾದಿಷ್ಟ ರುಚಿಕರವಾಗಿ ಸಿಗುತ್ತೆ. ನೀವು ಭೇಟಿ ನೀಡಿಲ್ಲ ಅಂದ್ರೆ ಈ ಕೂಡಲೇ ಬಂದು ಭೇಟಿ ನೀಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ಏನು ಸರ್ ಇಷ್ಟೊಂದು ರಶ್ ಇದೆ? ಏನು ಸರ್ ಇದು? ಹಾಂ, ಒಂದು ಹೋಟೆಲ್ ಓಪನ್ ಆಗಿರೋದು. ಹಾಂ, ನಿಮ್ಮ ಹೆಸರು ಸರ್? ಎಲ್ಲಿಂದ ಸರ್? ಇವತ್ತು ಹೋಟೆಲ್ ಉದ್ಘಾಟನೆಗೆ ಒಂದು ಪ್ಲೇಸ್ ಒಂದು ಆಫರ್ ಬಿಟ್ಟಿದೆ ಚಿಕನ್ ಬಿರಿಯಾನಿನ. ಏನಕ್ಕೆ ಅದರಲ್ಲಿ ಚಿಕ್ಕದಾಗ್ತಿತ್ತು, ಫ್ಯಾಮಿಲಿ ಬಂದು ಕೂರಕ್ಕೆ ಆಗ್ತಾಯಿದ್ದಿಲ್ಲ. ಅದು ಪೂರಾ ಫ್ಯಾಮಿಲಿ ರೆಸ್ಟೋರೆಂಟ್ ಥರ ಮಾಡಿ ಜನಗೊಂದು ಸ್ವಲ್ಪ ವಿಭಿನ್ನವಾಗಿ ಕೊಡೋಣ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ಪಾರ್ಕಿಂಗು, ಸ್ವಲ್ಪ ಗಾರ್ಡನ್ ಥರ ಎಲ್ಲ ಮಾಡಿ ಮಾಡ್ತಾ ಇದ್ದೀವಿ. ನಾವು ಸಂತು ಇರ್ತಪ್ಪ.
ಸ್ವಲ್ಪ ಹಿಂಗೆ ಬನ್ನಿ ಸರ್, ಈ ಕಡೆ ಸರ್, ಇನ್ನೊಂಚೂರು ಈ ಕಡೆ. ಹಾಂ, ಎಸ್ ಸರ್, ಇಲ್ಲಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.